ಅದೇ ರೀತಿ ಈ ಪ್ರಪಂಚವನ್ನು ನಂಬಿಕೊಂಡು ಮತ್ತು ನಾನು ಅನ್ನತಕ್ಕಂಥ ಅಹಂಕಾರ ಇವೆರಡನ್ನ ಇಟ್ಕೊಂಡು ನಾವು ಆನಂದ ಪಡಿಬೇಕು ಅಂದರೆ ಯಾವತ್ತೂ ಸಾಧ್ಯವಿಲ್ಲ. ಆದ ಕಾರಣ ಆ ರೀತಿ ಚೆನ್ನಾಗಿ ಜೀವನವನ್ನು ಜನ್ಮ ಅನುಭವಿಸಿ ಈ ಜನರು ಸಾಕಷ್ಟು ಪ್ರಯತ್ನ ಪಟ್ಟು ಅನುಭವಿಸುವಾಗಿ ಇದು ಸಾಧ್ಯವಾಗಲ್ಲ ಅನ್ನತಕ್ಕಂಥ ನಿಶ್ಚಯ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ಶಿಷ್ಯ ಗುರುತ್ವವನ್ನು ಪ್ರಶ್ನೆ ಮಾಡ್ತಾರೆ. ನಾನಂದರೆ ಈ ಶರೀರ ಇಂದ್ರ ಬುದ್ಧಿ ಮತ್ತು ಅಹಂಕಾರ ಇಷ್ಟೇನೋ ಅಥವಾ ಇದಕ್ಕಿಂತ ವಿಲಕ್ಷಣವಾಗಿರ್ತಕ್ಕಂಥದ್ದು ಈ ಬೇರೆ ಎದುರು ಇದೆಯೋ ಅನ್ನತಕ್ಕಂಥ ಪ್ರಶ್ನೆಗೆ ಇದೆ. ಇಂದ್ರಿಯವಾಗಿ ಮನಸ್ಸಿಗೆ ಮನಸ್ಸಾಗಿ ಬುದ್ಧಿಯಾಗಿ ಹಿಂದೆ ಮನಸ್ಸು ಬುದ್ಧಿಯಾಗಿ ತೋರ್ಪಡತಕ್ಕಂಥದ್ದು ಅದೇನೆ. ಹಿಂದೆ ಮನಸ್ಸು ಬುದ್ಧಿಯಾಗಿ ವ್ಯವಹಾರ ಮಾಡತಕ್ಕಂಥದ್ದು ಅದೇನೆ. ಹಿಂದೆ ಮನಸ್ಸು ಬುದ್ಧಿ ಇದ್ದಾಗ ಇರತಕ್ಕಂಥದ್ದು, ಹಿಂದೆ ಮನಸ್ಸು ಬುದ್ಧಿ ಇಲ್ಲದೆ ಇದ್ದಾಗ ಇರತಕ್ಕಂಥದ್ದು ಯಾವುದಿದೆಯೋ ಅದೇ ನಿಮಗೆ ಸ್ವಲ್ಪ ಇಂದ್ರಿಯವಾಗಿ ಮನಸ್ಸಿಗೆ ಮನಸ್ಸಾಗಿ ಬುದ್ಧಿಯಾಗಿ ಒಂದು ಸ್ವರೂಪ ಇದೆ. ಅದು ತಿಳ್ಕೊಂಡು ನೀನು ಅಮೃತ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ರು. ಅದೇನು ಸರಿಯಾಗಿ ಹೇಳಿದ್ರಿ. ಇಂದ್ರಿಯ ಏನು ಅರ್ಥ ಆಗುತ್ತೆ ಅಂದಾಗ ಇಲ್ಲ, ನಮ್ಮ ಜೀವನ ನೋಡಿಕೊಂಡ್ರೆ ಫಲಾವಸಾನ ಲಿಂಗೇನ ಎಲ್ಲ ವ್ಯವಹಾರಗಳು ಎಲ್ಲಿ ಪರಿಸಮಾಪ್ತಿ ಆಗುತ್ತೆ. ಕೊನೆಗೆ ಈಗ ನಾಳೆ ದಿವಸ ಎಲೆಕ್ಷನ್ ಅದಾಗುತ್ತೆ ಮತ್ತು 14ನೇ ತಾರೀಕು ರಿಸಲ್ಟ್ ಕೊಡ್ತಾರೆ. ಇದಕ್ಕೆ ಎಷ್ಟು ದಿವಸದ ಪ್ರಯತ್ನ ಮಾಡ್ತೇವೆ. ಕೊನೆಗೆ 14ನೇ ತಾರೀಕು ನನಗೆ ಮೋಸ ಆಯಿತು ಅಂತ ಕೆಲವರು, ನನಗೆ ಜಯ ಆಯಿತು ಅಂತ ಕೆಲವರು. ಹೌದಾ? ಕೊನೆಗೆ ಎಲ್ಲ ವ್ಯವಹಾರ ಎಲ್ಲಿ ಪರಿಸಮಾಪ್ತಿ ಆಗುತ್ತೆ ಅಂದರೆ ನಾನೊಂದು ಪರಿಸಮಾಪ್ತಿ ಆಗುತ್ತೆ ಅಷ್ಟೇ. ಯಾವ ಇಂದ್ರಿಯನೂ ಹೇಳ್ಕೊಳ್ಳಲ್ಲ ನನಗೆ ಜಯ ಆಯಿತು, ನನಗೆ ಅವಮಾನ ಆಯಿತು ಅಂತ ಕಣ್ಣು ಹೇಳ್ಕೊಳ್ಳಲ್ಲ, ಮೂಟೆ ಹೇಳ್ಕೊಳ್ಳಲ್ಲ. ಮತ್ತು ನಾನು ಯಾವುದೋ ಒಂದಿದೆ. ಅದು ಒಂದು. ಎರಡನೇದು ಗೃಹ ಸಂಘಾತ ಪರಾತತ್ವ. ಸಂಘಾತ ಅಂದರೆ ಜಡ ಪದಾರ್ಥ ಒಟ್ಟಿಗೆ ಸೇರಿರ್ತಕ್ಕಂಥ ಸಂಘಾತ ಅಂತಾರೆ. ಈಗ ಒಂದು ಕಾರು, ಮೈಕು, ಇಲ್ಲ ಕಟ್ಟಡ, ಇಟ್ಟಿಗೆ, ಗಾರೆ, ಕಲ್ಲು ಎಲ್ಲ ಸೇರಿ ಬಿಲ್ಡಿಂಗ್ ಅನ್ನಿಸ್ಕೊಳ್ಳುತ್ತೆ. ಯಾರಿಗೋಸ್ಕರ ಇದೆ? ನಮಗೋಸ್ಕರ ಇದೆ, ನಾವು ಶ್ರವಣ ಮಾಡಲಿಕ್ಕೆ ಎಲ್ಲ. ಅದೇ ರೀತಿ ಶರೀರ ಅನ್ನತಕ್ಕಂಥದ್ದು ಪಂಚಮಹಾಭೂತಗಳಾಗಿರ್ತಕ್ಕಂಥ ಶರೀರ. ಪಂಚಮಹಾಭೂತಗಳು ಜಡ ಅಂದರೆ ತಮ್ಮನ್ನು ತಾವು ನಿಶ್ಚಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮತ್ತೊಬ್ಬರಿಂದ ಅದು ಇರುವಿಕೆ ನಿಶ್ಚಯ ಆಗುತ್ತೆ. ಅಂಥ ಜಡಪದಾರ್ಥ ಆಗಿರ್ತಕ್ಕಂಥ ಶರೀರ ಯಾರಿಗೋಸ್ಕರಪ್ಪ ಇದೆ ಅಂದರೆ ನನಗೋಸ್ಕರ. ನಾನು ಕಣ್ಣಾರೆ ನೋಡಿದ್ರೆ ಇವಾಗ ನಾನು ಅನ್ನತಕ್ಕಂಥ ಯಾವುದೋ ಒಂದು ಕಣ್ಣನ್ನು ಉಪಯೋಗಿಸ್ಕೊಂಡು ನೋಡುತ್ತೆ. ನಾನು ಅನ್ನತಕ್ಕಂಥ ಕಣ್ಣನ್ನು ಉಪಯೋಗಿಸ್ಕೊಂಡು ಇದ್ದರೆ ಕಣ್ಣಿಗೆ ನೋಡತಕ್ಕಂಥ ಶಕ್ತಿ ಬರಲ್ಲ, ನೋಡತಕ್ಕಂಥ ಶಕ್ತಿ ಇಲ್ಲವೇ ಇಲ್ಲ. ಇಲ್ಲ, ಕಣ್ಣು ನೋಡುತ್ತೆ, ನಾವು ವ್ಯವಹಾರವನ್ನು ಹೇಳ್ತೀವಿ. ಕೇವಲ ಕಣ್ಣಿಗೆ ಮಾತ್ರ ನೋಡತಕ್ಕಂಥ ಶಕ್ತಿ ಇರೋದ್ರಿಂದ ಹಿಂಭಾಗದಲ್ಲಿ ಮನಸ್ಸಿರಬೇಕು. ಆ ಮನಸ್ಸಿನ ಭಾಗದಲ್ಲಿ ನಾನು ಅನ್ನತಕ್ಕಂಥ ಚೈತನ್ಯ ಇದ್ರೇ ಕೆಲಸ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಫಲಾವಸಾನ ಲಿಂಗೇನ ಅನ್ನತಕ್ಕಂಥದ್ದು ಸಂಘಾತ ಪರಾರ್ಥತ್ವ ಅನ್ನತಕ್ಕಂಥ ನೋಡಿಕೊಂಡ್ರೆ ಈ ಶರೀರಕ್ಕೆ ವಿಲಕ್ಷಣ ಆಗ್ತಕ್ಕಂಥ ಯಾವುದೋ ಸ್ವರೂಪ ಇದೆ ಅಂತ ಗೊತ್ತಾಗುತ್ತೆ. ಗೊತ್ತಾದಾಗ ಶರೀರವೇ ನಾನು ಅನ್ನತಕ್ಕ ನಿರ್ಮಾಣ ಬಿಟ್ಟು ಅಸ್ಮಾತ್ ಲೋಕಾದ್ಭೇತ್ಯ ಈ ಲೋಕದಿಂದ ಹೊರಟೋಗಿ ಅದು ಸತ್ಮೇಲೆ ಅಂತಲ್ಲ. ಈ ಶರೀರವೇ ನಾನು ಅನ್ನತಕ್ಕಂಥದ್ದು ಈ ಲೋಕ. ಈ ಶ್ರವಣ ಮಾಡಲಿಕ್ಕೆ ಮುಂಚೆ ಶರೀರವೇ ನಾನು ಅನ್ನತಕ್ಕಂಥ ಅಭಿಪ್ರಾಯ ಇತ್ತು. ಶ್ರವಣ ಮಾಡಿ ನೋಡಿದ ಮೇಲೆ ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಅಹಂಕಾರ ಅನ್ನತಕ್ಕಂಥ ಸ್ವರೂಪ ಅಲ್ಲ, ಇದೆಲ್ಲಕ್ಕೂ ಆಶ್ರಯವಾಗಿರ್ತಕ್ಕಂಥ ಆಧಾರವಾಗಿರ್ತಕ್ಕಂಥ ಯಾವುದು ಅದೇ ನನ್ನ ಸ್ವರೂಪ ಅನ್ನತಕ್ಕಂಥ ಅರ್ಥವಾಯಿತು ಅಂದಾಗ ಶರೀರ ಅಭಿಮಾನ ಅಂತ ಬಿದ್ದು ಹೋಗುತ್ತೆ. ಅದನ್ನೇ ಅಸ್ಮಾತ್ ಲೋಕ ಅಂದರೆ ಪುತ್ರ ಮಿತ್ರ ಕಲತ್ರ ಬಂದಿರು ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಏನಿದೆಯೋ ಈ ಲೋಕ, ಇದರಿಂದ ಆಚೆ ಹೋಗಿ ಅಂದಾಗ ಅಹಂಕಾರ ಮಮಕಾರ ಯಾವ ರೀತಿಯ ಅಹಂಕಾರ ಮಮಕಾರದಿಂದ ದೂರ ಹೋಗಿ ಅಮೃತ ಪ್ರಾಪ್ತಿ ಅಂತಕ್ಕನ್ನ ಪಡಿತಾನೆ. ಶರೀರಕ್ಕೆ ವಿಲಕ್ಷಣವಾಗಿರ್ತ ಒಂದು ಸ್ವರೂಪ ನೀನು, ಶರೀರ ನೀನಲ್ಲ ಅಂತ ಹೇಳಿದಾಗ ಅದು ನಮ್ಮ ಬುದ್ಧಿ ಅಷ್ಟು ನಾವು ಒಪ್ಕೊಳ್ಳಲ್ಲ. ಯಾವುದು ನಾವು ಒಪ್ಕೊಳ್ಳುತ್ತೆ, ಇದನ್ನು ಮಾತ್ರ ಎಷ್ಟೇ ಬಿಡಿಸಿ ಹೇಳಿದ್ರು ಒಪ್ಕೊಳ್ಳಲ್ಲ. ಕರೆಂಟ್ ಇದೆ ಅಂತ ಒಪ್ಕೊಂಡ್ಬಿಡ್ತೀವಿ. ಹೌದಾ? ಯಾರನ್ನ ನೋಡಿದ್ರು ಕರೆಂಟ್ನ ಮತ್ತು ಹೇಗೆ ಒಪ್ಕೊಳ್ತೀವಿ? ಅಯ್ಯ ಮೈಕ್ ಕೆಲಸ ಮಾಡ್ತಿದ್ರೆ ಫ್ಯಾನು
ತಿರುಗ್ತಾ ಇದೆ, ಟ್ಯೂಬ್ ರಾತ್ರಿ ಬೆಳಕು ಕೊಡುತ್ತೆ, ಅದಕ್ಕೆ ಇದೆ ಅಂತೀವಿ ಅಲ್ಲ. ಇಷ್ಟು ಕೆಲಸ ನೋಡ್ಬಿಟ್ಟು ಕರೆಂಟ್ ಇದೆ ಅಂತ ಒಪ್ಕೊಡ್ತೀವಲ್ಲ, ಯಾವುದು ಕರೆಂಟನ್ನು ಶಕ್ತಿ ಇದೆ ಅಂತ ಒಪ್ಕೊಡ್ತೀವಿ. ಅದನ್ನು ನಾವು ನೋಡಲಿಕ್ಕಾಗಿಲ್ಲ, ಮುಟ್ಲಿಕ್ಕಾಗಿಲ್ಲ, ಮುಟ್ಟಿಗೆ ಗೊತ್ತಾಗುತ್ತೆ ಏನಾಗಿರುತ್ತೆ ಅಂತ. ಮುಟ್ಟಕ್ಕಾಗಲ್ಲ, ನೋಡ್ಲಿಕ್ಕಾಗಲ್ಲ, ತಿನ್ಲಿಕ್ಕಾಗಲ್ಲ, ರುಚಿ ನೋಡ್ಲಿಕ್ಕಾಗಲ್ಲ, ಅದು ಇದೆ ಅಂತ ಒಪ್ಕೊಳ್ತಾ ಇಲ್ಲ, ಮಾಡೋ ಕೆಲಸ ನೋಡಿ. ಅದೇ ರೀತಿ ಇಷ್ಟು ದೊಡ್ಡ ಪ್ರಪಂಚ ಒಂದ್ಸಲ ಯೋಚನೆ ಮಾಡಿ. ಅನೇಕ ಕರ್ತೃಭೋಕ್ತೃ ಸಂಯುಕ್ತ ಶಂಕರಾಚಾರ್ಯ ಪ್ರಪಂಚ ವರ್ಣನೆ ಮಾಡಬೇಕಾದ್ರೆ ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಪ್ರತಿನಿಯತ ದೇಶ ಕಾಲ ಕ್ರಿಯಾಫಲಾಶ್ರಯಸ್ಯ ಮನಸಾಪ್ಯ ಚಿಂತ್ಯ ರಚನಾರೂಪಸ್ಯ ಪ್ರಪಂಚ ಯಾವ ರೀತಿ ಇದೆಯಪ್ಪ. ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಸಾಕಷ್ಟು ಜೀವರಾಶಿಗಳಿದೆ, ಲೆಕ್ಕ ಇಡ್ಲಿಕ್ಕೆ ಆಗಿಲ್ಲ ಇಷ್ಟು ತನಕ. ಸುಮ್ಮನೆ ಹೇಳ್ತಾರೆ ಇಡ್ಲಿಕ್ಕೆ ಹಾಕ್ತಾರೆ ದಿವಸ ಜನಸಂಖ್ಯೆ ಅಂತ, ಅದು ಕರೆಕ್ಟ್ ಫಿಗರ್ ಅಲ್ವಲ್ಲ, ಯಾವತ್ತು ಕರೆಕ್ಟ್ ಫಿಗರ್ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇವನು ಫಿಗರ್ ಪ್ರಿಂಟ್ ಮಾಡೋಕ್ಕೆ ಎಷ್ಟು ಹುಟ್ಟಿರ್ತಾರೆ, ಎಷ್ಟು ಸತ್ತೋಗ್ತಾರೆ. ಅದಕ್ಕೆ 625 ಕೋಟಿ ಚಿಲ್ಲರೆ ಇರಬೇಕಷ್ಟೇ. ನಾವು ಆ ಚಿಲ್ಲರೆ ಯಾವತ್ತು ಲೆಕ್ಕ ಹಾಕಾಗಲ್ಲ. ಯಾಕೆ ನಾವು ಅಷ್ಟು ಹೇಳೋದ್ರೆ 625 ಕೋಟಿ 84 ಲಕ್ಷ ಅಂತ ಹೇಳೋದ್ರೆ ಒಂದು 4 ಕೊಟ್ಟಿರುತ್ತೆ, ಒಂದೆರಡು ಹೋಗಿರುತ್ತೆ. ಎಷ್ಟು ಜನ ಇದ್ದಾರೆ ಅಂತ ಹೇಳಲಿಕ್ಕಾಗಲ್ಲ. ಅದು ಅಷ್ಟು ಜನ ಇದ್ರೂ ಒಬ್ರಿದ್ದಂತೆ ಒಬ್ರಿಲ್ಲ. ಇದೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ಶಕ್ತಿಗೆ ಪರಮಾತ್ಮನಿಗೆ ಎಷ್ಟು ಬುದ್ಧಿ ಇರಬೇಕು, ಎಷ್ಟು ಜ್ಞಾನ ಇರಬೇಕು. ಇಷ್ಟೊಂದು ಡಿಸೈನ್ ಮಾಡಬೇಕು ಅಂದರೆ ಇಲ್ಲಿ ಯಾರು ನಾವು ಇಂಜಿನಿಯರ್ ಕೊಟ್ಟು ಮಾಡು ಅಂತೇಳಿ ನಮಗೆ ಬೆಸ್ಟ್ ಇಂಜಿನಿಯರ್ ಅಬ್ದುಲ್ ಕಲಾಂ ಇರೋದು ನಮ್ಮ ದೇಶದಲ್ಲಿ. ಯಾಕೆ ಅವ್ರನ್ನ ಅಷ್ಟು ಪೂಜೆ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಇವಾಗ ಅವ್ರ ಕೈಗೆ ನಾವು ಕೊಟ್ಟರೆ ಎಷ್ಟು ಡಿಸೈನ್ ಮಾಡ್ತಾರೆ, ಒಂದು 5,000 ಡಿಸೈನ್ ಮಾಡ್ಬೋದು. ಆಮೇಲೆ ಮತ್ತೆ ಎಲ್ಲರನ್ನ ಹಾಗೆ ಸೃಷ್ಟಿ ಮಾಡ್ತಾರೆ. ಯಾವ ರೀತಿ 5,000 ಜನ ಮತ್ತೆ ಎಲ್ಲರೂ ಅದೇ ರೀತಿ ಇದ್ಬಿಡ್ತಾರೆ. ಅದು ಹಾಗಿಲ್ಲ. ಎಷ್ಟು ಜನ ಹೊಸ ಹೊಸ ಹುಟ್ಟಿದ್ರು ಎಲ್ಲರೂ ಒಬ್ಬರು ಒಂದು ರೀತಿ ಇರ್ತಾರೆ. ಇಷ್ಟೊಂದು ಡಿಸೈನ್ ಮಾಡಬೇಕಾದ್ರೆ ಯಾರಿಗೆ ಸಾಧ್ಯ? ಆ ಒಂದು ಚೈತನ್ಯ ಶಕ್ತಿ ಅಂತಕ್ಕಂಥ ಎಷ್ಟು ಜ್ಞಾನ ಇರಬೇಕು. ಅಲ್ಲ, ಒಂದೊಂದು ಯೋಚನೆ ಮಾಡಿ ಯಾವುದನ್ನು ತೋರಿದ್ದೀವಿ. ಈಗ ಒಂದು ಹೊಲದಲ್ಲಿ ಕಬ್ಬು ಹಾಕಿರ್ತಾರೆ, ಅದು ಪಕ್ಕದಲ್ಲೇ ಮೆಣಸಿನ್ಕಾಯಿ ಹಾಕಿರ್ತಾರೆ, ಕುಂಬಳಕಾಯಿ ಹಾಕಿರ್ತಾರೆ. ಅದೇ ಹೊಲ, ಅದೇ ನೀರು, ಅದೇ ನೀರು, ಆದರೆ ಅದೇ ಮಣ್ಣು. ಆದರೆ ಒಂದೊಂದು ಕಬ್ಬು ಸಿಹಿ ಇರುತ್ತೆ, ಮೆಣಸಿನ್ಕಾಯಿ ಖಾರ ಇರುತ್ತೆ. ಸ್ವಾಮೀಜಿ, ಆ ಬೀಜ ಮುಖ್ಯ ಅಂತೀವಿ. ನಿಜನೇ. ಆ ಬೀಜದಲ್ಲಿ ಖಾರ ಇಟ್ಟೋರು ಒಂದರಲ್ಲಿ, ಒಂದು ಸಿಹಿ ಇಟ್ಟೋರು. ಈಗ ಇಷ್ಟೊಂದು ಸೈನ್ಸು ಡೆವಲಪ್ ಆಗಿದೆ. ಆದರೆ ಇವತ್ತಿನ ದಿವಸನೂ ರಕ್ತ ಬೇಕಂದರೆ ಇನ್ನೊಬ್ಬನ ಶರೀರದಿಂದ ತಗೋಬೇಕು ಹೊರತು ರಕ್ತವನ್ನು ಲ್ಯಾಬ್ರೇಟ್ರಿನಲ್ಲಿ ತಯಾರು ಮಾಡೋಕ್ಕಾಗಿಲ್ಲ. ಏನು ರಷ್ಯಾದಲ್ಲಿ ತಯಾರು ಮಾಡೋಕ್ಕೆ ಏನೋ ಪ್ರಯತ್ನ ಪಟ್ಟರಂತೆ, ಒಂದು ಬಾಟ್ಲಿಗೆ ಅದು ಎಷ್ಟೋ ಕೋಟಿ ರೂಪಾಯಿ ಆಗಿಬಿಡುತ್ತಂತೆ. ಅದು ಸರಿ ಹೋಗಲಿಲ್ಲ. ಅಂದರೆ ಯಾವ ಶಕ್ತಿ ರಕ್ತವನ್ನು ತಯಾರು ಮಾಡಲಿಕ್ಕೆ ಸಾಧ್ಯವಾಗಿದೆಯೋ ಆ ಶಕ್ತಿ ಅನ್ನತಕ್ಕಂಥದ್ದು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸೃಷ್ಟಿನ ಒಂದ್ಸಲ ನೋಡಿ, ಒಂದೊಂದಿನ ನೋಡಿ. ಈಗ ಕಾಕಿ ಗೂಡು ಕಟ್ಟಿರುತ್ತೆ, ಗುಬ್ಬಚ್ಚಿ ಗೂಡು ಕಟ್ಟಿರುತ್ತೆ. ಅವಕ್ಕೆ ಯಾವ ಟ್ರೈನಿಂಗ್ ಇದೆ, ಯಾವ ITI ಇದೆ? ಅದಕ್ಕೆ ಅಂತ ಅವನಿಗೆ ITI ನೀವು ಕಟ್ಟಿ ನೋಡೋಣ. ಕಾಕಿ ಗೂಡು ಕಟ್ಟಿರ್ತೀವಿ, ಆ ರೀತಿ ನೀವು ಕಟ್ಟಿ ನೋಡೋಣ. ಅದಕ್ಕೆ ಮತ್ತೆ ನಾವು ಟ್ರೈನಿಂಗ್ ತಗೋಬೇಕು, ಆ ಪುಳ್ಳಿಗೆ ಹೇಗೆ ನೋಡಿಸ್ಬೇಕು ಎಂತ ಅಂತ. ಯಾರು ಇಟ್ಟರು ಈ ಜ್ಞಾನವನ್ನು? ನಾವು ರೊಳ್ಳ ಅಂತ ಒಂದು ಕಡೆ ಇರ್ತೀವಿ, ಅಲ್ಲಿ ಒಂದು ನಮ್ಮ ರೂಮ್ ಮುಂದ್ಗಡೆ ಒಂದು ಮನಿ ಪ್ಲ್ಯಾಂಟ್ ಅಂತ ಹಾಕಿದ್ದಾರೆ. ಮನಿ ಪ್ಲ್ಯಾಂಟ್ ಅಂದರೆ ನೋಟುಗಳಿಗೆ ಬಿಡೋಲ್ಲ, ಸುಮ್ಮನೆ ಹೆಸರು ಮನಿ ಪ್ಲ್ಯಾಂಟ್, ಅದು ಯಾಕಂತಾರೋ ಗೊತ್ತಿಲ್ಲ. ಅದು ಎಲೆಗೆ, ಒಂದು ಎಲೆನಲ್ಲಿ ಒಂದು ಪಕ್ಷಿ ಬಂದು ಗೂಡು ಕಟ್ಟಿದೆ. ಆ ಎಲೆನ ರೌಂಡಾಗಿ ಬಗ್ಗಿಸುತ್ತಿದೆ, ಹೀಗೆ ಮಾಡಿ ಹೊಲಿದಿದೆ. ನಿಜ ಸೂಜಿ ಥರ ಎಲ್ಲಿ ಸಿಕ್ತದಕ್ಕೆ ಹೊಲಿಯೋದು ಯಾರು ಹೇಳ್ಕೊಟ್ರು? ಹೊಲಿದಿದೆ. ಹೊಲಿದ್ಬಿಟ್ಟು ಒಳಗಡೆಗೆ ಹತ್ತಿ ತಗೊಂಡಿಕ್ಕಿದೆ ಕುಶನ್ ಥರ. ಅದನ್ನು ಮೊಟ್ಟೆ ಇಡುತ್ತೆ, ಒಂದು ಮೊಟ್ಟೆ ಇಡುತ್ತೆ. ಅದು ಒಂದು 4-5 ದಿವಸಕ್ಕೆ ಮರಿ ಮಾಡಿ ಕೆಳಗೆ ಕೊಡುತ್ತೆ, ಮತ್ತು ಇನ್ನೊಂದು ಮೊಟ್ಟೆ ಇಡುತ್ತೆ. ಈ ಥರ ಒಂದು 4-5 ಮರಿ ಆದಮೇಲೆ ಆ ಮನೇನ ಬಿಟ್ಟು ಹೊರಟೋಯ್ತದೆ. ಇವಾಗ ಆ ಮನೆ ನಾವು ನೋಡ್ತಿರ್ತೀವತ್ತು ಎಷ್ಟು ಚೆನ್ನಾಗಿದೆ ಅಂತ ಅದೇನ ಜ್ಞಾಪಕ ಬರುತ್ತೆ ಅಂದರೆ ಇಲ್ಲ. ಇವಾಗ ಆ ರೀತಿ ಮನೆ ನಾವು ಮಾಡಬೇಕಾದ್ರೆ ಆ ಎಲೆನ ಹೊಲಿಬೇಕಾದ್ರೆ ನಿಜ ನಮ್ಗೆ ಆಗಲ್ಲ. ಯಾಕೆ ನಾವು ಇದನ್ನು ಅಷ್ಟಕ್ಕೆ ಅದು ಅರ್ಧೋಗ್ಬಿಡುತ್ತೆ.
ಅಂದರೆ ಈ ಥರ ನೋಡಿದಾಗ ಪ್ರತಿಯೊಂದು ಜೀವರಾಶಿನಲ್ಲಿ ಯಾವುದೋ ಒಂದು ಚೈತನ್ಯ ಅನ್ನತಕ್ಕಂತಿದೆ. ಸೊ ಅದೇ ನಿನ್ನ ಸ್ವರೂಪ ತಿಳ್ಕೊಂಡಾಗ ಅದು ದೇಶಕಾಲಕ್ಕೆ ಅತೀತವಾಗಿರ್ತಕ್ಕಂಥದ್ದು, ಅದು ಹುಟ್ಟಿರೋದು ಅಲ್ಲ, ಸಾಯೋದು ಅಲ್ಲ ಅಂತ ಹೇಳ್ತಾರೆ. ಸರಿ ಸ್ವಾಮೀಜಿ, ಅದಿದ್ದರೆ ಯಾಕೆ ನಮಗೆ ಕಣ್ಣಿಗೆ ಕಾಣ್ಬೋದು? ತೋರಿಸಿ ಒಂದ್ಸಲ ತೋರಿಸ್ಬಿಟ್ರೆ ಆಗ ನಮಗೆ ಇನ್ನೂ ಶ್ರದ್ಧೆ ಚೆನ್ನಾಗಿ ಬರುತ್ತೆ. ಅಂದರೆ ಕಣ್ಣಿಗೆ ಕಾಣತಕ್ಕಂಥದ್ದು ಅಲ್ಲ. ನೋಡಿ, ನ ತತ್ರ ಚಕ್ಷುಃ ಗಚ್ಚತಿ ನ ವಾಕ್ ಗಚ್ಚತಿ ನೋ ಮನಃ ನ ವಿದ್ಮಃ ನ ವಿಜಾನೀಮೋ ಯಥಾ ಏತತ್ ಅನುಶಿಷ್ಯಾತ್ ನ ತತ್ರಃ ಚಕ್ಷುಃ ಗಚ್ಚತಿ ನ ವಾಕ್ ಗಚ್ಚತಿ ನೋ ಮನಃ ನ ವಿದ್ಮಃ ನ ವಿಜಾನೀಮಃ ಯಥಾ ಏತತ್ ಅನುಶಿಷ್ಯಾತ್ ಯಸ್ಮಾತ್ ಶ್ರೋತ್ರಾದೇರಪಿ ಶ್ರೋತ್ರಾದಿ ಆತ್ಮಭೂತ ಬ್ರಹ್ಮ ಅತಃ ನ ತತ್ರ ಬ್ರಹ್ಮಣಿ ಚಕ್ಷು ಗಚ್ಚತಿ. ಅಂದರೆ ಇಂದ್ರಿಯವಾಗಿರ್ತಕ್ಕಂಥ ಆ ಬ್ರಹ್ಮಸ್ವರೂಪದಲ್ಲಿ ಮತ್ತೆ ಅದನ್ನು ಇಂದ್ರಿಯಗಳಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಇಂದ್ರಿಯಗಳಿಂದ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ದೇವರನ್ನು ಕಣ್ಣುಗಳಿಂದ ನೋಡಲಿಕ್ಕಾಗಲ್ಲ, ಕಿವಿಯಿಂದ ಕೇಳಲಿಕ್ಕಾಗಲ್ಲ, ಮತ್ತು ದೇವರ ಬಗ್ಗೆ ಮತ್ತೆ ಮೂಗಿಂದ ದೇವರನ್ನು ವಾಸನೆ ನೋಡಲಿಕ್ಕಾಗಲ್ಲ, ಮತ್ತು ಸ್ಪರ್ಶದಿಂದ ಮುಟ್ಲಿಕ್ಕಾಗಲ್ಲ. ಯಾವ ಇಂದ್ರಿಯಗಳು ದೇವರ ವಿಷಯವಲ್ಲ. ಇಲ್ಲಿ ಒಂದು ಸಂದೇಹ ಬರುತ್ತೆ. ಕೆಲವರು ದೇವರು ನೋಡಿದ್ದಾರೆ ಅಂತಲ್ಲ, ರಾಮಕೃಷ್ಣ ಪರಮಹಂಸರು ಮತ್ತು ಚೈತನ್ಯ ಮಹಾಪ್ರಭು, ಭಕ್ತ ಮೀರ ಇವರೆಲ್ಲ ನೋಡಿದಾರಲ್ಲ. ಅಂದರೆ ಒಂದು ಹಂತದಲ್ಲಿ ಉನ್ಮನಿ ಭಾವ ಅಂತಾರೆ. ಉನ್ಮನಿ ಭಾವ ಅಂದರೆ ಧ್ಯಾತೃ ಧ್ಯಾನ ಧ್ಯೇಯ. ಧ್ಯಾತೃ ಅಂದರೆ ಧ್ಯಾನ ಮಾಡತಕ್ಕಂಥ ನಾನು, ಧ್ಯಾತೃ ಧ್ಯಾನ ಕ್ರಿಯೆ, ಮತ್ತು ಧ್ಯಾನಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥ ಧ್ಯೇಯ ವಸ್ತು, ಯಾವುದೋ ಒಂದು ವಿಗ್ರಹ ಫೋಟೋ ಇಟ್ಕೊಂಡಿರ್ತೀವಿ, ಧ್ಯೇಯ ವಸ್ತು. ಸೊ ಆ ಒಂದು ಪ್ರತೀಕದಲ್ಲಿ, ಆ ಒಂದು ವಿಗ್ರಹದಲ್ಲಿ ಮನಸ್ಸನ್ನು ಏಕಾಗ್ರತೆ ಮಾಡಿ ನಾವು ಅದೇ ನಾಮವನ್ನು ಉಚ್ಚಾರಣೆ ಮಾಡ್ತಾ ಮನಸ್ಸಿನಲ್ಲಿ ಅದೇ ರೂಪವನ್ನು ಧಾರಣೆ ಮಾಡ್ಕೊಂಡಿದ್ರೆ ಧ್ಯಾತೃ ಧ್ಯಾನ ಧ್ಯೇಯ ಅನ್ನತಕ್ಕಂಥ ತ್ರಿಪುಟಿಯಿಂದ ಪ್ರಾರಂಭ ಮಾಡ್ತೀವಿ. ಧ್ಯಾನ ಮಾಡ್ತಾ 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 ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅನ್ನತಕ್ಕಂಥದ್ದು ಇಲ್ವಾಗುತ್ತೆ. ಧ್ಯಾನ ಕ್ರಿಯೆನ ಧ್ಯಾನ ಮಾಡ್ತಿರ್ತಕ್ಕಂಥ ಇಲ್ವಾಗ್ತಾನೆ. ಯಾವ ಇಲ್ವಾಗ್ತದೆ ಧ್ಯಾನ ಕ್ರಿಯೆಯನ್ನು ನಿಂತುಕೊಳ್ಳುತ್ತೆ. ಮತ್ತು ಏನು ಉಳಿಯುತ್ತಪ್ಪ ಅಂದರೆ ಧ್ಯೇಯ ವಸ್ತು ಮಾತ್ರ ಉಳಿಯುತ್ತೆ. ಆವಾಗ ಆ ಧ್ಯೇಯ ವಸ್ತು ಇವ್ರಿಗೆ ದರ್ಶನ ಕೊಟ್ಟಂತೆ ಭಾಸವಾಗುತ್ತೆ. ಅದು ನಿಜವಾದ ದರ್ಶನ ಅಂದರೆ ಅಲ್ಲ. ಮತ್ತೆ ಅದಕ್ಕೆ ಮತ್ತೆ ಇನ್ನು ಮುಂದೆ ಪ್ರಯಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಅಷ್ಟು ದರ್ಶನ ವ್ಯರ್ಥ ಅಂತಲ್ಲ. ಅಷ್ಟೊಂದು ಸಾಧನೆ ಮಾಡಬೇಕಾದ್ರೆ ಆ ಕಲ್ಲಿನ ವಿಗ್ರಹ ನಮ್ಮ ಹತ್ರ ಮಾತಾಡದಂತೆ ಭಾಸವಾಗಬೇಕಾದ್ರೆ ಸಾಕಷ್ಟು ಸಾಧನೆ ಮಾಡಿ, ಸಾಕಷ್ಟು ಉಪಾಸನೆ ನಡೆದಿದೆ, ಅದ್ಭುತನೇ ಅದು. ಆದರೆ ನಿಜವಾದ ದರ್ಶನ ಅಂದರೆ ಅಲ್ಲ. ಆದ ಕಾರಣ ನಿಜವಾದಂಥ ದೇವರನ್ನು ಅಲ್ಲಿ ಚಕ್ಷು ಅನ್ನತಕ್ಕ ಕಣ್ಣು ಹೋಗಿ ನೋಡಲಿಕ್ಕೆ ಸಾಧ್ಯ. ಅಂದರೆ ಕಣ್ಣು ಅನ್ನತಕ್ಕ ಒಂದು ಉಪಲಕ್ಷಣ. ಅಂದರೆ ಜ್ಞಾನೇಂದ್ರಿಯದಿಂದ ಪರಮಾತ್ಮ ಸ್ವರೂಪನ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕಪ್ಪ? ಸ್ವಾತ್ಮನಿಗಮನ ಅಸಂಭವಾತ್ ಅಂತಾರೆ. ನನ್ನಲ್ಲಿ ನಾನು ಹೋಗೋಕ್ಕೆ ಸಾಧ್ಯವಿಲ್ಲ. ನನ್ನಲ್ಲಿ ನಾನು ಇಡೀ ಶರೀರವನ್ನು, ನಿಮ್ಮ ಇಡೀ ಶರೀರವನ್ನು ನಿಮ್ಮ ಭುಜದ ಮೇಲೆ ಪ್ರಯತ್ನ ಮಾಡಿ. ಈ ಥರ ಹೇಳಿದಾಗ ಯಾರೋ ಸ್ವಾಮಿಗಳೇ ಇರ್ತಾರೆ, ಏನು ಅರ್ಥ ಮಾಡ್ಕೊಳ್ತಾರೋ ಅದರ ಅನುಭವ ಅಂದಕ್ಕೆ ವಂದನಗಳು. ಅವರು ಆ ಥರ ಪ್ರವಚನ ಹೇಳಿದೆ. ನಾನು ನಿಮ್ಮ ಇಡೀ ಶರೀರವನ್ನು ನಿಮ್ಮ ಭುಜದ ಮೇಲೆ ನಿಲ್ಲಿಸಿ ನೋಡೋಣ ಅಂದೆ. ಜನಗಳಾಗಲ್ಲ ಅಂದರು. ಆಮೇಲೆ ಆಮೇಲೆ ಬೆಳಗ್ಗೆ ಕ್ಲಾಸಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಅಲ್ಲಿ ಹೋದರೆ ಟಿ ವಿನಲ್ಲಿ ಯೋಗಾಸನ ತೋರಿಸ್ತದೆ. ಅದು ಯಾವುದೋ ಒಂದು ಆಸನದಲ್ಲಿ 2 ಪಾದಗಳನ್ನು ಭುಜದ ಮೇಲೆ ಇಡ್ತಾರೆ. ಭುಜದ ಮೇಲೆ ಇಟ್ಟರೆ ಅವಾಗ ಆ ಸ್ವಾಮಿ ಹೇಳ್ತಾರೆ, ನೋಡಿ ನೀವು ಆಗಲ್ಲ ಅಂದಲ್ಲ, ನೋಡಿ ಆಯಿತು. ಏನಂದರೆ ನಿಮ್ಮ ಇಡೀ ಶರೀರವನ್ನು ನಿಮ್ಮ ಭುಜದ ಮೇಲೆ ಹಿಡಿಯುತ್ತೆ. 2 ಪಾದಗಳು ಹಿಡಿ ಅಂತ ಹೇಳಿದ್ರೆ 2 ಪಾದಗಳು ಹಿಡಿ ಅಂತ ಹೇಳಿದ್ರೆ
ಸಾಧ್ಯ, ಏನಾದರೂ ಪ್ರಯತ್ನ ಪಟ್ಟಾಗುತ್ತೆ. ಅಂದರೆ ಈ ಶರೀರ ಅಂದಾಗ ಇಲ್ಲಿಗೆ ಮೂವತ್ತಿಂದ ಹಿಡಿದು ನೆತ್ತಿ ತನಕ ಅಂದರೆ ಭುಜಗಳನ್ನು ಸೇರಿಸ್ಕೊಂಡು ನಿಮ್ಮ ಭುಜಗಳನ್ನು ಸೇರಿಸ್ಕೊಂಡು ಆ ಶರೀರವನ್ನು ನಿಮ್ಮ ಭುಜಗಳು ಮಾಡಿಡಿ ಅಂದರೆ ಸಾಧ್ಯ ನಾವು. ಆತ್ಮನಿ ಗಮನ ಸಂಭವ ತನ್ನಲ್ಲಿ ತಾನು ಹೋಗತಕ್ಕಂಥದ್ದು ಸಾಧ್ಯ ಇಲ್ಲ. ಅದೇ ರೀತಿ ಕಣ್ಣು ಅನ್ನತಕ್ಕಂಥದ್ದು ಆ ಪರಮಾತ್ಮ ಸ್ವರೂಪವೇ ಅಹಂಕಾರವಾಗಿ, ಬುದ್ಧಿಯಾಗಿ, ಮನಸ್ಸಾಗಿ, ಕಣ್ಣಾಗಿ ತೋರ್ಕೊಳ್ತಾ ಇದೆ. ಈಗ ಆ ಒಂದು ಪರಮಾತ್ಮ ಸ್ವರೂಪನ ಮತ್ತೆ ಅದೇ ಕಣ್ಣಿಂದ ನೋಡ್ಬೇಕಂದ್ರೆ ಸಾಧ್ಯ ಇಲ್ಲ. ಈಗ ಕರೆಂಟು ಪ್ರಕಾಶ ಕೊಡೋದು, ಟ್ಯೂಬು ಸ್ವಿಚ್ ಹಾಕಿದಾಗ ಟ್ಯೂಬ್ ಪ್ರಕಾಶ ಕೊಡುತ್ತೆ. ಇವಾಗ ಆ ಪ್ರಕಾಶದಿಂದ ಮತ್ತೆ ನಾವು ಕರೆಂಟ್ ನೋಡೋಕ್ಕಾಗುತ್ತೆ. ಆ ಪ್ರಕಾಶವನ್ನು ಬೇರೆ ನೋಡ್ಬೋದು, ಕರೆಂಟ್ ನೋಡೋಕ್ಕಾಗುತ್ತೆ. ಯಾಕೆ? ಆತ್ಮನಿ ಗಮನ ಅಸಂಭವ ತನ್ನಲ್ಲಿ ತನ್ನೋದಕ್ಕೆ ಸಾಧ್ಯವಿಲ್ಲ. ತಥ ನ ವಾಗ್ಗಚ್ಚತಿ. ಅದೇ ರೀತಿ ವಾಗಂದರೆ ಬಾಯಿ, ಕರ್ಮೇಂದ್ರಿಯ. ಕರ್ಮೇಂದ್ರಿಯಗಳಿಂದ ಪರಮಾತ್ಮ ಸ್ವಲ್ಪ ಹಿಡಿಲಿಕ್ಕೆ ಸಾಧ್ಯವಿಲ್ಲ. ಕೈಯಿಂದ ಹಿಡ್ಕೊಳ್ಳಿಕ್ಕಾಗಲ್ಲ, ಕಾಲಿಂದ ಹಿಡ್ಕೊಳ್ಳಿಕ್ಕಾಗಲ್ಲ, ಕಾಲದಿಂದ ಹೋಗ್ಲಿಕ್ಕಾಗಲ್ಲ. ಪರಮಾತ್ಮ ನಾವು ಬಾಯಿಯಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ವಾಯುಗಳಿಂದ ಶಬ್ದದಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ವಾಚಾಯಿ ಶಬ್ದ ಉಚ್ಚಾರ್ಯಮಾಣ ಅಭಿಧೇಯ ಪ್ರಕಾಶತಿ ಯದ ತದ ಅಭಿಧೇಯ ಪ್ರತಿ ವಾಕ್ ಗಚ್ಚತಿ ಇದು ಉಚ್ಯತೆ. ಯಾವಾಗ ಒಂದು ವಸ್ತುವನ್ನು ನಾವು ಶಬ್ದದಿಂದ ವರ್ಣನೆ ಮಾಡಿ ಹೇಳ್ತೀವೋ ಆಗ ಆ ವಸ್ತುವಿನ ಬಗ್ಗೆ ಶಬ್ದ ಪ್ರಯೋಗ ಆಗ್ತಾ ಇದೆ, ಆ ವಸ್ತುವನ್ನು ಅದು ಪ್ರಕಾಶ ಮಾಡ್ತಿದೆ ಅಂತ ಹೇಳ್ತೀವಿ. ಇಂಥ ವಸ್ತು ಕೇಳ್ಬೇಕು. ಆದರೆ ಆ ಶಬ್ದ ಪ್ರತ್ಯೇಕ ಶಬ್ದಸ್ಯ ತನ್ನಿವರ್ತಕಸ್ಯ ಕಾರಣಸ್ಯ ಚ ಆತ್ಮ ಬ್ರಹ್ಮ. ಆ ಶಬ್ದಗಳಿಗೂ ಮತ್ತು ಅದು ಉಚ್ಚಾರಣೆ ಮಾಡೋದಕ್ಕೆ ಕಾರಣ ಯಾವುದು? ಬಾಯಿ. ಈ ಬಾಯಿಗೂ ಎರಡಕ್ಕೂ ಮೂಲ ಸ್ವರೂಪ ಯಾವುದು ಅಂದರೆ ಆ ಪರಮಾತ್ಮ ಸ್ವರೂಪ ಆತ್ಮವೇ. ಈಗ ಯಾವುದರ ಒಂದು ಸಾನ್ನಿಧ್ಯದಲ್ಲಿ ಬಾಯಿಯನ್ನು ಕೆಲಸ ಮಾಡ್ತಿದ್ಯೋ, ಯಾವುದರ ಸಾನ್ನಿಧ್ಯದಿಂದ ಶಬ್ದ ಹೊರಗಡೆ ಬರ್ತಿದೆಯೋ ಆ ಒಂದು ಸ್ವರೂಪವನ್ನು ಮತ್ತೆ ಶಬ್ದದಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ತಸ್ಯ ಶಬ್ದಸ್ಯ ತನ್ನಿವರ್ತಕ ಆತ್ಮಗಳು ಅತಃ ನ ವಾಗ್ಗಚ್ಚತಿ. ಕರ್ಮೇ ಅಂದರೆ ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ದೃಷ್ಟಾಂತ ಕೊಡ್ತಾರೆ. ಯಥ ಅಗ್ನಿ ದಾಹಕ ಪ್ರಕಾಶಶ್ಚಾಪಿತಂ. ಅಂದರೆ ಅಗ್ನಿ ಪ್ರಕಾಶ ಮತ್ತು ಬಿಸಿ ಸುಡತಕ್ಕಂಥದ್ದು. ಸುಡುವಿಕೆ ಮತ್ತು ಪ್ರಕಾಶ ಅನ್ನೋದು ಎರಡು ಗುಣ ಇದೆ. ಎಲ್ಲ ವಸ್ತುಗಳನ್ನು ಅದು ಗ್ರಹಿಸುತ್ತೆ, ಏನು ಹಾಕಿದ್ರೂ ಭಸ್ಮ ಮಾಡುತ್ತೆ. ಅದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ ಅನಲಹ. ಅಂದರೆ ನಾ ಅಲಂ ಬೇತಿ ಅನಲಹ. ನೀವೆಷ್ಟು ಅದಕ್ಕೆ ಹಾಕಿ ಸಾಕು ಅನ್ನೋದಂಥದ್ದು. ಅದು ಬೆಂಕಿ ಹಾಕಿದಷ್ಟು ಇನ್ನೂ ಬೇಕು ಅಂತ ಮೇಲೆ ಕೇಳುತ್ತೆ ಹೊರತು ಸಾಕು ಅನ್ನಲ್ಲ. ಸೊ ಎಲ್ಲವನ್ನು ಭಸ್ಮ ಮಾಡುತ್ತೆ. ಆದರೆ ಬೆಂಕಿಯನ್ನು ಸುಡುತ್ತೋ ಸಾಧ್ಯವಿಲ್ಲ. ಅದಕ್ಕೆ ಬೆಂಕಿ ಯಾವ ರೀತಿ ಬೆಂಕಿಯನ್ನು ಸುಡಲಿಕ್ಕೆ ಸಾಧ್ಯವಿಲ್ಲೋ ಮತ್ತು ಬೆಂಕಿಯನ್ನು ಸುಡಬೇಕಾದ್ದು ಇಲ್ಲ. ಅದಲ್ಲ, ನಮ್ಮ ಮನೆಗೆ ಬೆಂಕಿ ಹಾಕೋ ಸ್ವಲ್ಪ ತಣ್ಣಗಿದ್ದಾರೆ, ನಿಮ್ಮ ಮನೆಗೆ ಬೆಂಕಿ ಸ್ವಲ್ಪ ಕೊಡಿ, ನಮ್ಮ ಮನೆ ಬೆಂಕಿ ಬಿಸಿ ಮಾಡಿಕೊಂಡು ಮತ್ತೆ ವಾಪಸ್ ಕೊಡ್ತೀವಿ. ಸಾಧ್ಯನೋ? ಸಾಧ್ಯವಿಲ್ಲ. ಬೆಂಕಿಯನ್ನು ಬಿಸಿ ಮಾಡಲಿಕ್ಕೂ ಸಾಧ್ಯವಿಲ್ಲ, ಬಿಸಿ ಮಾಡತಕ್ಕಂಥ ಅವಶ್ಯಕತೆಯೂ ಇಲ್ಲ. ಆದ ಕಾರಣ ಅದೇ ರೀತಿ ತದ್ವತ್ತು ಅದೇ ರೀತಿ ಆತ್ಮನನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ನೋ ಮನಸ್ಸಿನ ಇದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಮನಶ್ಚ ಅನ್ಯಸ ಸಂಕಲ್ಪೇತು ಅದ್ಯವಸಾನ ಆತ್ಮಾನಂ ಸಂಕಲ್ಪತೆ ಅದ್ಯವಸ್ಥಿತಿ ಚ ತಸ್ಯಾಪಿ ಬ್ರಹ್ಮ ಆತ್ಮ ಇತಿ. ಮನಸ್ಸು
ತನಗಿನ್ನ ಬೇರೆಯಾಗಿರ್ತಕ್ಕಂಥ ವಸ್ತುಗಳನ್ನು ನೋಡುತ್ತೆ, ತಿಳ್ಕೊಳ್ಳುತ್ತೆ, ಅದ್ರ ಬಗ್ಗೆ ವಿಚಾರ ಮಾಡುತ್ತೆ. ಆದರೆ ಮನಸ್ಸು ತನ್ನ ಬಗ್ಗೆ ತಾನು ವಿಚಾರ ಮಾಡಲಿಕ್ಕೆ ಸಾಧ್ಯವಾದರೆ ಇಲ್ಲ. ಯಾವುದನ್ನ ತನಗೆ ಎಲ್ಲಿ ಬಂದಂಥ ವಸ್ತುವಿನಲ್ಲಿ ಸಂಬಂಧ ಬಂದಂಥ ಮಾತ್ರ ವಿಚಾರ ಅಂತ ಕಲಿಯುತ್ತೆ, ತಿಳ್ಕೊಳ್ಳುತ್ತೆ, ತನ್ನನ್ನು ತಾನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ.